Welcome to income tax class. In this video, I work out problem on capital gain covering exemption under section 54 EC. Okay, problem nodi. Okay, this is the problem covering exemption under section 54 EC. ಈ ಪ್ರಾಬ್ಲಮ್ 54 EC ಎಕ್ಸೆಂಪ್ಷನ್ ಏನಿದೆ ಕ್ಯಾಪಿಟಲ್ ಗೇನಲ್ಲಿ ಅದನ್ನು ಕವರ್ ಮಾಡೋ ಹಾಗೆ ಈ ಪ್ರಾಬ್ಲಮ್ ವರ್ಕೌಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಫಸ್ಟ್ ಮಿಸ್ಟರ್ ಡೇವಿಡ್ purchased a house property on 15,979 for rupees 50,000. Fair market value of the property as on 1/4/2001 was rupees 4,35,000. ಮಿಸ್ಟರ್ ಡೇವಿಡ್ ಅನ್ನೋನು 79 50,000 ಕೊಟ್ಟು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಾನೆ. ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 4,35,000 ಇದೆ. ಈ ಇನ್ಕರ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್: construction of a room on the ground floor in December 1999 ಗ್ರೌಂಡ್ ಫ್ಲೋರ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾನೆ, ಒಂದು ರೂಮನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ 63,000 ರೂಪಾಯಿ ಖರ್ಚಾಗಿದೆ. 63,000 ವಾಸ್ ದ ಎಕ್ಸ್ಪೆನ್ಸಸ್ ಇನ್ ರೆಸ್ಪೆಕ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾನೆ, ಅದಕ್ಕೆ ಆಗಿರುವಂಥ ವೆಚ್ಚ 63,000 ರೂಪಾಯಿ ಇದೆ. ದೆನ್ ಕನ್ಸ್ಟ್ರಕ್ಷನ್ ಆಫ್ ಫಸ್ಟ್ ಫ್ಲೋರ್ ಬಿಲ್ಡಿಂಗ್ ಇನ್ 2003-04 5,92,000. ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಟ್ ಮಾಡಿದಾನೆ 2003-04ರಲ್ಲಿ, ಅದಕ್ಕೆ 5,92,000 ರೂಪಾಯಿ ಖರ್ಚಾಗಿದೆ. ರಿನೋವೇಷನ್ ಆಫ್ ದಿ ಬಿಲ್ಡಿಂಗ್ ಇನ್ 2011-12 ವಾಸ್ rupees 7,75,000. ಮತ್ತೆ ರಿನೋವೇಷನ್ ಮಾಡಿದಾನೆ ಬಿಲ್ಡಿಂಗಿಗೆ, ಅದಕ್ಕೆ ಆಗಿರುವಂಥ ಖರ್ಚು 7,75,000 ರೂಪಾಯಿ. ಈ ಟ್ರಾನ್ಸ್ಫರ್ಡ್ ದಿಸ್ ಪ್ರಾಪರ್ಟಿ ಫಾರ್ rupees 90 lakhs. ಅದನ್ನು ಆ ಪ್ರಾಪರ್ಟಿನ 90 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದಾನೆ. ಯಾವಾಗ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ 2019-20ಯಲ್ಲಿ ಪ್ರಾಪರ್ಟಿನ 90 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದಾನೆ ಹೌಸ್ ಪ್ರಾಪರ್ಟಿನ. ಇನ್ಕರಿಂಗ್ 2% ಆ್ಯಸ್ ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್. ಅದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅವನಿಗೆ 2% ಆಗಿದೆ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ಪರ್ಚೇಸ್ಡ್ ಅನದರ್ ಹೌಸ್ ಪ್ರಾಪರ್ಟಿ ಫಾರ್ rupees 12 lakhs ಆನ್ 31st March 2020. ಅಂದರೆ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ಲೇ ಹೊಸ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿಬಿಡ್ತಾನೆ. ಎಷ್ಟಕ್ಕೆ? 12 lakh rupeesಗೆ ಪರ್ಚೇಸ್ ಮಾಡಿದ್ದಾನೆ ಹೊಸ ಹೌಸ್ ಪ್ರಾಪರ್ಟಿ. ದೆನ್ ಈ ಪರ್ಚೇಸ್ಡ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಫಾರ್ rupees 1 lakh ವಿದಿನ್ 6 months. 6 ತಿಂಗಳೊಳಗಾಗಿ ಏನು ಮಾಡಿಬಿಟ್ಟಿದ್ದಾನೆ ಅವನು 1 ಲಕ್ಷ ರೂಪಾಯಿ ಆಗುವಷ್ಟು ಸೆಕ್ಯೂರಿಟೀಸ್ನ ಬಾಂಡ್ಸನ್ನು ಪರ್ಚೇಸ್ ಮಾಡಿದಾನೆ. NHAI ಇಶ್ಯೂ ಮಾಡಿದಂಥ ಬಾಂಡ್ಸನ್ನು 1 ಲಕ್ಷ ರೂಪಾಯಿ ಆಗಷ್ಟು ಪರ್ಚೇಸ್ ಮಾಡಿದಾನೆ. ಕಂಪ್ಯೂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದಿ ಪ್ರೀವಿಯಸ್ ಇಯರ್ 2019-20. ಪ್ರೀವಿಯಸ್ ಇಯರಲ್ಲಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ನು. ಓಕೆ, ಈಗ ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್ 16. ಡೇವಿಡ್ ಸೇಲ್ ಕನ್ಸಿಡ್ರೇಷನ್ 90 lakhs 90 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದಾನೆ. ಮತ್ತು ಅದಕ್ಕೆ ಆಗಿರುವಂಥ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ಸು 2% ಅಂತ ಹೇಳಿದ್ದಾರೆ. 2% ಆನ್ 90 lakhs. 90 lakhsಗೆ 2% ಅಂದರೆ 1,80,000 ಆಗುತ್ತೆ. ದೆನ್ ನೆಟ್ ಸೇಲ್ ಕನ್ಸಿಡ್ರೇಷನ್ 88,20,000 ಆಗುತ್ತೆ. ದೆನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ, ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನು 50,000 79ರಲ್ಲಿ ಪರ್ಚೇಸ್ ಮಾಡಿರೋದು. ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 4,35,000 ಇದೆ. ನಾವು ತೊಗೋಬೇಕಾಗಿರೋದು ವಿಚ್ ಎವರ್ ಈಸ್ ಹೈಯರ್ ತೊಗೋಬೇಕು. ಐದರ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ವಿಚ್ ಎವರ್ ಈಸ್ ಹೈಯರ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಹಾಗಾಗಿ ನಾನು 4,35,000 ಹೈಯೆಸ್ಟ್ ಇರೋದ್ರಿಂದ ಹೈಯರ್ ವ್ಯಾಲ್ಯೂ ಇರೋದ್ರಿಂದ 4,35,000 ತೊಗೊಳ್ತಾ ಇದ್ದೀನಿ. 4,35,000 ಇಂಟು 289 ಕರೆಂಟ್ ಇಯರ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್, ನಮಗೆ ಅಪ್ಲೈ ಆಗುವಂಥ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಪ್ರೀವಿಯಸ್ ಇಯರ್ 2001-2 ಅಲ್ಲಿ ಫೇರ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು 100 ಇದೆ. ಅದನ್ನು ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 12,57,150 ಬರುತ್ತೆ. ಮತ್ತು ಈ ಇಂಪ್ರೂವ್ಮೆಂಟ್ ಆಗಿದೆ ನೋಡಿ. ಪ್ರಯರ್ ಟು 1999ನಲ್ಲಿ ಒಂದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆ, ಅದನ್ನು ನಾವು
ಕನ್ಸಿಡರ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮೇಡ್ ಪ್ರಯರ್ ಟು 1/4/2001 ಶುಡ್ ಬಿ ಇಗ್ನೋರ್ಡ್. ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು. ಎನಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಫೆಕ್ಟೆಡ್ ಆಫ್ಟರ್ 1/4/2001 ಮಾತ್ರ ನಾವು ತೊಗೋಬೇಕಾಗತ್ತೆ. ಪ್ರಯರ್ ಟು 1/4/2001 ಇದ್ರೆ ಅದನ್ನು ನಾವು ಇಗ್ನೋರ್ ಮಾಡಬೇಕು. ಹಾಗಾಗಿ 1999 ಆಗಿರುವಂಥ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ನಾನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿದ್ದೀನಿ. 63,000 ರೂಪಾಯಿ ಎಷ್ಟೋ ಇದೆ ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿದ್ದೀನಿ. ಬಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಫೆಕ್ಟೆಡ್ ಆಫ್ಟರ್ 1/4/2001 ಅಂದರೆ ಫಸ್ಟ್ ಗ್ರೌಂಡ್ ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ ಒಂದು ರೂಮು, ಮತ್ತು ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ, ಅದನ್ನು ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದು 5,92,000 ಒಂದು ರೂಮನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆಗಿರುವಂಥ ಎಕ್ಸ್ಪೆನ್ಸಸ್ಸು, ಮತ್ತು ಇದು 7,75,000 ಫಸ್ಟ್ ಫ್ಲೋರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗಿದೆ, ಅದರ ಖರ್ಚು 7,75,000 ಇದೆ. ಸೊ 5,92,000 ಇಂಟು 289 ಡಿವೈಡೆಡ್ ಬೈ 109 ಆ ಇಯರಲ್ಲಿ ಆದಂಥ ಆ ಇಯರ್ಗೆ ಸಂಬಂಧಪಟ್ಟಂಥ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇದು. ದೆನ್ 7,75,000 ಇಂಟು 289 ಡಿವೈಡೆಡ್ ಬೈ 184. ಸೊ ರೆಸ್ಪೆಕ್ಟಿವ್ ಇಯರ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು ತೊಗೋಬೇಕಾಗುತ್ತೆ. 184 ಬರುತ್ತೆ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ವಿ ಗೆಟ್ 15,69,615 ಮತ್ತು 12,17,215 ಬರುತ್ತೆ. ಸೊ ಅದರ ಟೋಟಲ್ ಮೂರು ಆ್ಯಡ್ ಮಾಡಿಕೊಂಡ್ರೆ 12,57,150 ಪ್ಲಸ್ 15,69,615 12,17,255 ಮೂರು ಆ್ಯಡ್ ಮಾಡಿದ್ರೆ ವಿ ಗೆಟ್ 40,44,020. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 47,75,980. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 47,75,980. ಸೊ ಈಗ ಈ LTCGಯಲ್ಲಿ ಏನು ಮಾಡಿದಾನೆ ಅಂದರೆ ಒಂದು ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದಾನೆ ಮತ್ತು ಬಾಂಡ್ಸನ್ನು ಪರ್ಚೇಸ್ ಮಾಡಿದಾನೆ. NHAI ಇಶ್ಯೂ ಮಾಡಿದಂಥ ಬಾಂಡ್ಸನ್ನು ಪರ್ಚೇಸ್ ಮಾಡಿದಾನೆ 1,00,000 ರೂಪಾಯಿ ಆಗೋಷ್ಟು, ಮತ್ತು 12 lakhs ವರ್ತು ಒಂದು ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದಾನೆ. ಸೊ 12 lakh ವರ್ತು ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿರುವಂಥದ್ದು ಅಂಡರ್ ಸೆಕ್ಷನ್ 54 ಎಕ್ಸಂಪ್ಷನ್. ಅಂಡರ್ ಸೆಕ್ಷನ್ 54 ಏನು ಹೇಳುತ್ತೆ ಅಂದರೆ ಸೇಲ್ ಆಫ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಪರ್ಚೇಸ್ ಆಫ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಹಾಗಾಗಿ ಎಕ್ಸಂಪ್ಷನ್ನ ಅವನು ಕ್ಲೈಮ್ ಮಾಡ್ಕೋಬೋದು 54ಅಲ್ಲಿ 12 lakhs. ಮತ್ತು ಬಾಂಡ್ಸನ್ನು ಪರ್ಚೇಸ್ ಮಾಡಿದಾನೆ. ಕಂಡೀಷನ್ ಏನಿದೆ ಬಾಂಡ್ಸನ್ನು ಪರ್ಚೇಸ್ ಮಾಡಿದಾಗ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬಹುದು, ಮತ್ತು ಪರ್ಚೇಸ್ ಆಫ್ ಬಾಂಡ್ಸ್ ಇಶ್ಯೂಡ್ ಬೈ RECL ಆರ್ NHAI 1 lakh ವರ್ತನ್ನು ಪರ್ಚೇಸ್ ಮಾಡಿದಾನೆ. ನೋಡಿ, NHAI ಇಶ್ಯೂ ಮಾಡಿದಂಥ ಬಾಂಡ್ಸನ್ನು ಅವನು ಪರ್ಚೇಸ್ ಮಾಡಿದಾನೆ 1,00,000 ರೂಪಾಯಿ ಆಗೋಷ್ಟು. ಹಾಗಾಗಿ ಅದನ್ನು ಅವನು ಕ್ಲೈಮ್ ಮಾಡ್ಕೋಬೋದು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54EC. 54ECಗೆ ಕಂಡೀಷನ್ ಏನಿದೆ, ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿರ್ಬೋದು, ಮತ್ತು ಬಂದಂಥ ಕ್ಯಾಪಿಟಲ್ ಗೇನಲ್ಲಿ ಅವನು ಬಾಂಡ್ಸ್ ಏನಾದರೂ ಪರ್ಚೇಸ್ ಮಾಡಿದರೆ, ಯಾವುದು NHAI ಇಶ್ಯೂ ಮಾಡಿದಂಥ ಬಾಂಡ್ಸ್ ಆಗಿರ್ಬೋದು ಅಥವಾ RECL ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇವು ಇಶ್ಯೂ ಮಾಡಿದಂಥ ಬಾಂಡ್ಸನ್ನು ರಿಡಮ್ಷನ್ ಪೀರಿಯಡು ಮೋರ್ ದ್ಯಾನ್ 3 years ಇರಬೇಕು. ಅಂಥ ಬಾಂಡ್ಸನ್ನು ಏನಾದರೂ ಪರ್ಚೇಸ್ ಮಾಡಿದ್ರೆ ಆಗ ಅವನು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54EC ಕ್ಲೈಮ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಎರಡೂ ಎಕ್ಸಂಪ್ಷನು ಒಟ್ಟೊಟ್ಟಿಗೆ ಅವನು ಕ್ಲೈಮ್ ಮಾಡ್ಕೋತಾ ಇದ್ದಾನೆ. 54 ಏನು ಕಂಡೀಷನು, ಸೇಲ್ ಆಫ್ ಟ್ರಾನ್ಸ್ಫರ್ ಆಫ್ ಹೌಸ್ ಪ್ರಾಪರ್ಟಿ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಅದು ಫುಲ್ಫಿಲ್ ಆಗ್ತಿದೆ. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54EC ಕಂಡೀಷನ್ ಏನು, ಸೇಲ್ ಆಫ್ ಎನಿ ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆ್ಯಂಡ್ ಪರ್ಚೇಸ್ ಆಫ್ ಬಾಂಡ್ಸ್ ಇಶ್ಯೂಡ್ ಬೈ NHAI ಆರ್ RECL. ಸೊ ಅದು ಫುಲ್ಫಿಲ್ ಆಗ್ತಿದೆ. ಹಾಗಾಗಿ ಎರಡು ಎಕ್ಸಂಪ್ಷನ್ ಅವನು ಒಟ್ಟೊಟ್ಟಿಗೆ ಕ್ಲೈಮ್ ಮಾಡ್ಕೋತಾ ಇದ್ದಾನೆ. 13 lakhs ಅವನು ಕ್ಲೈಮ್ ಮಾಡ್ಕೋಬಹುದು. ಹಾಗಾಗಿ ಟೋಟಲ್ ಎಕ್ಸಂಪ್ಷನ್ ಎಷ್ಟು ಕ್ಲೈಮ್ ಮಾಡ್ಕೋತಾ ಇದ್ದಾನೆ, 13 lakhs ಕ್ಲೈಮ್ ಮಾಡ್ಕೋಬೋದು. ಸೊ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 34,75,980 ಆಗುತ್ತೆ. ನೋಡಿ, ಒಟ್ಟೊಟ್ಟಿಗೆ ಎರಡು ಎಕ್ಸಂಪ್ಷನನ್ನು ಕ್ಲೈಮ್ ಮಾಡ್ಕೋತಾ ಇದ್ದಾನೆ, ಎರಡೂ ಫುಲ್ಫಿಲ್ ಆಗ್ತಿದೆ. ಹಾಗಾಗಿ ಎರಡು ಎಕ್ಸಂಪ್ಷನನ್ನು ಕ್ಲೈಮ್ ಮಾಡಿಕೊಂಡು ಅವನು ಟೋಟಲ್ 13 lakhs ಬೆನಿಫಿಟ್ನ ತಗೊಳ್ತಾ ಇದ್ದಾನೆ, ಎಕ್ಸಂಪ್ಷನ್ ತಗೊಳ್ತಾ ಇದ್ದಾನೆ. ಸೊ ಅಲ್ಲಿಗೆ ಅವನಿಗೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬರುತ್ತೆ ಅಂದರೆ 34,75,980
980. With this, I conclude today's session. Thank you.